ಪ್ರಿಯ ವಿದ್ಯಾರ್ಥಿನಃ ಕುಶಲಂ ಖಲು. ನೋಡಿ, ಮತ್ತೊಮ್ಮೆ ನಾನು ನಿಮ್ಮೊಂದಿಗೆ ಈ ಇನ್ನೊಂದು ಪಾಠದ ವಿವರಣೆಗಾಗಿ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಅದೇ ಉತ್ಸಾಹ, ಅದೇ ಒಂದು ಆಸಕ್ತಿಯಿಂದ ಇನ್ನೊಂದು ಪಾಠವನ್ನು ತಿಳ್ಕೊಳ್ಳೋಣ. 7ನೇ ತರಗತಿಯ 7ನೇ ಪಾಠ ಸಂಸ್ಕೃತ ವಾಂಗ್ಮಯಂ. ಸಂಸ್ಕೃತ ವಾಂಗ್ಮಯಂ ಅಂತಂದರೆ ಸಂಸ್ಕೃತ ಎಂಬಂತಹ ಈ ಒಂದು ಜ್ಞಾನ ರಾಶಿ ಸಮುದ್ರಗಿಂತಲೂ ಅತ್ಯಂತ ಅಗಾಧವಾದದ್ದು ಹಾಗೂ ವಿಶಾಲವಾದದ್ದು. ಅಂದರೆ ಈ ಸಂಸ್ಕೃತ ವಾಂಗ್ಮಯದಲ್ಲಿ ನಾವು ಎಷ್ಟು ಕಲಿತಷ್ಟು ಕಡಿಮೆನೇ. ಸಂಸ್ಕೃತ ವಾಂಗ್ಮಯ ಅಂದರೆ ಕೇವಲ ಒಂದು ಸಾಹಿತ್ಯ ಅಥವಾ ವೇದ ಮಂತ್ರಗಳು ಮಾತ್ರವಲ್ಲದೆ ವಿಜ್ಞಾನ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ರಾಸಾಯನಶಾಸ್ತ್ರ ಹಾಗೂ ಪರಿಸರ ವಿಜ್ಞಾನ ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಅತ್ಯಂತ ಅದ್ಭುತವಾದಂತಹ ಒಂದು ಭಾಷೆ, ಅತ್ಯಂತ ಅದ್ಭುತವಾದಂತಹ ವಿಷಯ ಈ ಸಂಸ್ಕೃತ ವಾಂಗ್ಮಯ. ಮೈ ಡಿಯರ್ ಸ್ಟೂಡೆಂಟ್ಸ್, today we are going to learn one more lesson, that is 7th lesson, called Samskrita Vangmayam. Is nothing but the ocean of Sanskrit literature. Never think that Sanskrit literature means only Veda mantras or only the recites as well as some stanzas or mantras. It is included mathematics, astronomy, astrology, science, even medical science. That is what we used to call it as Ayurvedam, and even environmental science. Like that, each and every knowledge, each and every topics we can learn from Sanskrit. Just in this lesson, they have briefly given about few important literatures as well as importance of Sanskrit language. Please let us join me to learn a brief knowledge about Sanskrit. As I told you, it is like an ocean. How much we are thirst, means we are eager to or interested to learn, so much knowledge we can gain. Let us see Samskrita Vangmayam. I request you to open the page number 30, 7th lesson, ಸಂಸ್ಕೃತ ವಾಂಗ್ಮಯಂ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳಿದ ಹಾಗೆ ಈ ಸಂಸ್ಕೃತ ವಾಂಗ್ಮಯ ಅಂತಕ್ಕಂಥದ್ದು ಕೇವಲ ಭಾಷೆಯಾಗಿ ಮಾತ್ರ ಅಲ್ಲ, ಅತ್ಯಂತ ವಿಶಾಲವಾದ, ಸುಲಲಿತವಾದಂತಹ, ಸರಳವಾದಂತಹ ಭಾಷೆಯ ಮುಖಾಂತರ ವಿಶ್ವದ ಸಕಲ ಜ್ಞಾನವನ್ನೂ ಕೂಡ ನಾವು ತಿಳಿದುಕೊಳ್ಳಲು ಸಹಾಯವಾಗತಕ್ಕಂತಹ ಅದ್ಭುತವಾದ ಭಾಷೆ ಈ ಸಂಸ್ಕೃತ ಭಾಷೆ. 30ನೇ ಪುಟವನ್ನು ತೆಗಿರಿ. ಅಲ್ಲಿ ಈ ಪಠ್ಯಪುಸ್ತಕದಲ್ಲಿ ಯಾವ ವಿಷಯಗಳನ್ನು ಕೊಟ್ಟಿದ್ದಾರೋ ಅದನ್ನು ಸವಿವರವಾಗಿ ತಿಳ್ಕೊಳ್ಳೋಣ. ಪೀಠಿಕಾ, ಇಂಟ್ರಡಕ್ಷನ್. ಜಗತಿ ಅನೇಕಾಃ ಭಾಷಾಃ ಸಂತಿ. ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿದೆ. ದೆರ್ ಆರ್ ಥೌಸಂಡ್ಸ್ ಆಫ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್. ತಾಸು ಸಂಸ್ಕೃತ ಭಾಷಾ ಅಪಿ ಅನ್ಯತಮ. ಅದರಲ್ಲಿ ಸಂಸ್ಕೃತ ಭಾಷೆ ಅತ್ಯಂತ ಪ್ರಮುಖವಾದಂಥದ್ದು. ಒನ್ ಆಫ್ ದಿ ಗ್ರೇಟೆಸ್ಟ್ ಲ್ಯಾಂಗ್ವೇಜ್ ಈಸ್ ಸಂಸ್ಕೃತ್ ಲ್ಯಾಂಗ್ವೇಜ್. ಅಸ್ಯ ದೇವಭಾಷಾ ಗೀರ್ವಾಣವಾಣಿ, ಸುರಭಾರತಿ ಇತಿ ನಾಮಾಂತರಾಣಿ ಸಂತಿ. ಈ ಸಂಸ್ಕೃತ ಭಾಷೆಗೆ ಗೀರ್ವಾಣವಾಣಿ, ಸುರಭಾರತಿ, ದೇವಭಾಷಾ ಎಂಬುದಾಗಿ ಬೇರೆ ಬೇರೆ ನಾಮಾಂತರಗಳು. ದಿಸ್ ಸಂಸ್ಕೃತ್ ಲ್ಯಾಂಗ್ವೇಜ್ ವಿ ವಿಲ್ ಆಲ್ಸೋ ಕಾಲ್ ಇಟ್ ಆಸ್ ದೇವಭಾಷಾ, ಗೀರ್ವಾಣವಾಣಿ, ಗೀರ್ವಾಣ ಭಾರತಿ. ಲೈಕ್ ದಟ್ ವಿ ವಿಲ್ ಕಾಲ್ ಇನ್ ಎ ಡಿಫ್ರೆಂಟ್ ನೇಮ್ಸ್. ನಾವು ಪ್ರಾಚೀನ ಕಾಲಾದಾರಭ್ಯ ವೇದ ಸಾಹಿತ್ಯ, ತತ್ವಜ್ಞಾನ, ವಿಜ್ಞಾನಾದಿ ವಿಷಯಾಃ ಸಂಸ್ಕೃತೆ ನಿಹಿತಾಃ ಸಂತಿ. ನಾನು ಪ್ರತಿಯೊಂದು ಲೈನನ್ನು
ಓದ್ತಾ ಹೋಗ್ತಾ ಇದ್ದೀನಿ, ಅದರ ವಿವರಣೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ಪಠ್ಯಪುಸ್ತಕದ ಆ ವಾಕ್ಯವನ್ನು ನೋಡ್ತಾ ಇರಿ, ಹಾಗೆ ವಿವರಣೆಯನ್ನು ಕೂಡ ಕೇಳಿ ಅರ್ಥ ಮಾಡಿಕೊಳ್ಳಿ. ಪ್ಲೀಸ್ ಫಾಲೋ ದ ಲೈನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಪ್ಲನೇಷನ್ ಆ್ಯಂಡ್ ಫಾಲೋ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಲೆಸನ್. Now, in Sanskrit language, Veda Sahitya, that means Vedic literature, as well as philosophy, science, like that there are so many knowledge were included in Sanskrit language. So, among them, Samskritehe Devapujayaha mantraha evana, Esha Bhasha, Tattvajnanam, Dharmam, ಸಾಹಿತ್ಯ ವಿಜ್ಞಾನಾದಿ ಅವಬೋಧಃ ಭವತಿ ಚೇತ್ ತಸ್ಯ ಭಾಷಾಯಾಃ ಮಹತ್ವಂ ಜ್ಞಾತಂ ಭವತಿ. ಈ ಸಂಸ್ಕೃತ ಭಾಷೆ ಕೇವಲ ವೈದಿಕ ಸಾಹಿತ್ಯ ಅಂದರೆ ಮಂತ್ರ, ಋಗ್ವೇದ, ಯಜುರ್ವೇದ ಇತ್ಯಾದಿ ಮಂತ್ರಗಳು ಮಾತ್ರವಲ್ಲದೆ ವಿಜ್ಞಾನ, ಗಣಿತ, ರಸಾಯನ, ಭೌತಿಕಶಾಸ್ತ್ರ, ಭೌಗೋಳಿಕ ಶಾಸ್ತ್ರ, ಹೀಗೆ ಹಲವಾರು ವಿಷಯಗಳಲ್ಲಿ ನಮಗೆ ಜ್ಞಾನವನ್ನು ನೀಡುವಂತಹ ಭಾಷೆಯಾಗಿದೆ. ಇದು ಜಿಜ್ಞಾಸುವಿನ ಅಂದರೆ ತಿಳಿದುಕೊಳ್ಳಲು ಇಚ್ಛೆಯುಳ್ಳವನ ಒಂದು ಆಸಕ್ತಿಗೆ ಅನುಗುಣವಾಗಿ ಈ ಜ್ಞಾನ ರಾಶಿಯನ್ನು ನಾವು ಪಡ್ಕೋಬೋದು. ನೋಡೋಣ ಇದರಲ್ಲಿ ಯಾವ ವಿಷಯಗಳನ್ನು ಅವರು ತಿಳಿಸಿದ್ದಾರೆ ಎಂಬುದಾಗಿ. ಮೊಟ್ಟ ಮೊದಲನೆಯದಾಗಿ ವೈದಿಕ ಸಾಹಿತ್ಯ ಅಂದರೆ ವೇದ ಸಾಹಿತ್ಯ. ಇದನ್ನು ನಾವು ವೇದ ವಿಶ್ವಸ್ಯ ಪ್ರಥಮ ಸಾಹಿತ್ಯ ಪ್ರಕಾರ ಅಂದರೆ ವಿಶ್ವದ ಸಾಹಿತ್ಯಗಳಲ್ಲಿ ವೇದ ಎಂಬಂಥದ್ದು ಅತ್ಯಂತ ಪ್ರಥಮವಾದಂತು, ಅಂದರೆ ಮೊಟ್ಟ ಮೊದಲ ಸಾಹಿತ್ಯ ಅಂತ ಕರಿತೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಅಮಂಗ್ ದ ಸೆವರಲ್ ಲಿಟ್ರೇಚರ್ಸ್, Vedic literature is considered as the first ever literature in this world. Those Vedas are mainly four: Rigveda, Yajurveda, Atharva Veda and Samaveda. So, these four Vedas, also Vedasya Antima Bhagaha, the end part of the Veda, it is also called as Upanishad, ವೇದಾಂತ ಇತಿ ಪ್ರಸಿದ್ಧ ಅಸ್ತಿ. ಪ್ರಿಯ ವಿದ್ಯಾರ್ಥಿಗಳೇ, ವೇದಗಳು ಪ್ರಮುಖವಾಗಿ 4: ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವವೇದ. ಈ ವೇದದ ಅಂತಿಮ ಭಾಗವಾದಂತಹ ಉಪನಿಷತ್ತನ್ನು ನಾವು ವೇದಾಂತ ಎಂಬುದಾಗಿ ಕೂಡ ಕರಿತೀವಿ. ಅತ್ರ ವಿವಿಧ ದೇವತಾ ವಿಷಯಕಾನಿ ಸೂಕ್ತಾನಿ ಆಯುರ್ವೇದಾದಿ ಸರ್ವವಿಧ ವಿಜ್ಞಾನ ವಿಷಯಾ ನಿರೂಪಿತಾ. ಹಾಗಾದರೆ ವೇದದಲ್ಲಿ ಏನಿದೆ ಅಂದರೆ ವೇದ ವಿಜ್ಞಾನ ಅಂತ ಕರೀತಾರೆ. ಅಂದರೆ ವೇದ ಅಂತಂದರೆ ವಿಜ್ಞಾನ, ವೇತ್ತಿ ಇತಿ ವೇದ. ಯಾವುದನ್ನು ನಾವು ವಿಶೇಷವಾಗಿ ತಿಳಿದುಕೊಳ್ಳುತ್ತೇವೆಯೋ ಅದೇ ವೇದ. ಅಂದರೆ ವಿಶೇಷವಾದ ಜ್ಞಾನವನ್ನು ತಿಳಿದುಕೊಳ್ತಕ್ಕಂಥದ್ದು ವೇದ. A special knowledge is called Veda. Especially in these Vedas, we will learn about different gods and different knowledge, especially the Ayurvedic knowledge. In detail, these things we call it as a Veda. Next, very important literature in Sanskrit is Vaidya Shastram, the medicine science, medical science we call. ಚರಕ ಶುಶ್ರೂತ ವಾಗ್ಭಟಾದಯಃ ವೈದ್ಯಕೀಯ ಶಾಸ್ತ್ರೇ ಗ್ರಂಥಾನ್ ವಿಲಿಖ್ಯ ಮಹತ್ವಂ ಯೋಗದಾನಂ ದತ್ತವಂತಹ. ವೈದ್ಯಕೀಯ ಶಾಸ್ತ್ರದಲ್ಲಿ ಅತ್ಯಂತ ಪುರಾತನವಾದಂತಹ ಈ ಆಯುರ್ವೇದ ಶಾಸ್ತ್ರದ ಪ್ರಮುಖ ದಾರ್ಶನಿಕರಾಗಿ ಚರಕ, ಶುಶ್ರುತ, ವಾಗ್ಭಟ ಇತ್ಯಾದಿ ಮಹಾನ್ ಪಂಡಿತರು ತಮ್ಮ ವೈದ್ಯಕೀಯ ಶಾಸ್ತ್ರದ ವಿಷಯದಲ್ಲಿ ಹಲವಾರು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏತೇಷು ಯೋಗಾದೀನಾಂ ಕಾರ್ಯಚಿಕಿತ್ಸಾ, ಶಲ್ಯಚಿಕಿತ್ಸಾ ಇತ್ಯಾದಯಃ ಅಂಶಾಃ ಸುಸ್ಪಷ್ಟಂ ವರ್ಣಿತಾಃ ಸಂತಿ. ಇವರು ಬರೆದಿರ್ತಕ್ಕಂಥ
ಈ ಯೋಗಶಾಸ್ತ್ರದಲ್ಲಿ, ವೈದ್ಯಕೀಯ ಶಾಸ್ತ್ರದಲ್ಲಿ ಏನಿದೆ ಅಂದರೆ ಯೋಗ ನಿಧಾನಂ ಅಂದರೆ ಹೇಗೆ ಆಯುರ್ವೇದವು ಕರಗತ ಮಾಡಿಕೊಂಡು ಆಯುರ್ವೇದದಿಂದ ಹೇಗೆ ರೋಗಗಳನ್ನು ನಾವು ಪರಿಹರಿಸಿಕೊಳ್ಬೋದು, ಹಾಗೆ ಕಾಯಕೀಯ ಚಿಕಿತ್ಸಾ ಅಂದರೆ ಭೌತಿಕವಾಗಿ ಶರೀರಕ್ಕೆ ಆಗಿರತಕ್ಕಂತಹ ರೋಗವನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೋದು, ಹಾಗೆ ಶಲ್ಯಕ್ರಿಯಾ ಅಂತಂದರೆ ನಮಗೆ ಮಾನಸಿಕವಾಗಿ ಆಗಿರತಕ್ಕಂತಹ ರೋಗವನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಎಂಬುದರ ಬಗ್ಗೆ ವಿವರವಾಗಿ ಈ ಮಹಾನ್ ವೈದ್ಯರು ತಿಳಿಸಿರ್ತಾರೆ. ಇದು ನಡೆದದ್ದು ಆಯುರ್ವೇದ ಕಾಲದಲ್ಲಿ, ಅಂದರೆ ಪುರಾತನ ಕಾಲದಲ್ಲಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ಮೆಡಿಕಲ್ ಸೈನ್ಸ್ ಆಲ್ಸೋ there are many greatest doctors in ancient time like Charaka, Shushruta and Vagbhata. Through their writings they have given about different remedies for both physical as well as mental illness. The next chapter we are going to learn about Aitihasika Kavya, that means the history, the literature about our history. ಮಹರ್ಷಿ ವಾಲ್ಮೀಕಿದಿನ ವಿರಚಿತಂ ರಾಮಾಯಣಂ ಆದಿಕಾವ್ಯಂ ಇತಿ ಪ್ರಸಿದ್ಧಂ. My dear students, you know very well the first ever greatest epic which we have ever found is Ramayanam, which was written by Adi Kavi, the first ever poet Valmiki Maharshi, and Vedavyasa ಮುನಿನಾ ವಿರಚಿತಂ ಮಹಾಭಾರತಂ ಇತಿ ಅಪರಂ ಐತಿಹಾಸಿಕ ಕಾವ್ಯಂ ಇತಿ ಪ್ರಸಿದ್ಧಂ. ದ ಅನದರ್ ಹಿಸ್ಟಾರಿಕಲ್ ಎಪಿಕ್ ವಾಸ್ ಮಹಾಭಾರತಂ, ವಿಚ್ ವಾಸ್ ರಿಟನ್ ಬೈ ಭಗವಾನ್ ವೇದವ್ಯಾಸ. ಆ್ಯಂಡ್ ತಸ್ಮಿನ್ ಕಾವ್ಯೆ ಭಗವದ್ಗೀತಾ ಅಪಿ ಅಂತರ್ಭವತಿ. ಇನ್ ದಿಸ್ ಮಹಾಭಾರತಂ ಓನ್ಲಿ ದ ಗ್ರೇಟೆಸ್ಟ್ ಎವರ್ ಅವರ್ ರಿಲಿಜಿಯಸ್ ಬುಕ್ ನೇಮ್ ಕಾಲ್ಡ್ ಭಗವದ್ಗೀತಾ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಅಷ್ಟಾದಶ ಪುರಾಣಾನಿ ಅಪಿ ವೇದವ್ಯಾಸ ಮುನಿನ ಪ್ರಣೀತಾನಿ. and related to the Vedas, the explanation for the Vedas and Upanishad called Puranas, mythologies. There are totally 18 numbers. These were also written by Vedavyasa. ವಿದ್ಯಾರ್ಥಿಗಳೇ, ಇತಿಹಾಸ ಶಾಸ್ತ್ರದಲ್ಲಿ ಐತಿಹಾಸಿಕ ಕಾವ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದವು ಎರಡು. ಮೊಟ್ಟ ಮೊದಲನೆಯದು ಆದಿಕಾವ್ಯ ರಾಮಾಯಣ. ಅದನ್ನು ಬರೆದಂತಹ ಆದಿಕವಿ ವಾಲ್ಮೀಕಿ ಮಹರ್ಷಿ, ಹಾಗೂ ಅಷ್ಟೇ ಪುರಾತನವಾದಂತಹ ಇನ್ನೊಂದು ಪುರಾತನ ಕಾವ್ಯ ಮಹಾಭಾರತ. ಭಗವಾನ್ ವೇದವ್ಯಾಸರು ಬರೆದಿರತಕ್ಕಂಥ ಈ ಮಹಾಭಾರತದಲ್ಲಿ ನಮ್ಮ ಧರ್ಮಗ್ರಂಥವಾದಂತಹ ಭಗವದ್ಗೀತೆ ಕೂಡ ಅದರಲ್ಲೇ ಒಳಗೊಂಡಿದೆ. ಹೀಗೆ ವೇದವ್ಯಾಸರಿಂದ ರಚಿಸಲ್ಪಟ್ಟಂತಹ ಉಪನಿಷತ್ತಿನ ಸವಿವರಣೆಯಾದಂತಹ 18 ಪುರಾಣಗಳು ಕೂಡ ಅತ್ಯಂತ ಪುರಾತನವಾದಂತಹ ಪ್ರಸಿದ್ಧ ಕಾವ್ಯಗಳು ಅಂತ ಹೇಳಿಕೊಂಡಿದೆ. ಮುಂದಿನ ಭಾಗ ನೀತಿಶಾಸ್ತ್ರ, ಮಾರಲ್ ಸೈನ್ಸ್. ಮಾನವನ ಸಹಜವಾದ ಸಂತೋಷವಾದ ಬದುಕಿಗೆ ನೀತಿ ಮೌಲ್ಯಗಳು, ಮಾನವೀಯ ಗುಣಗಳು ಅತ್ಯಂತ ಪ್ರಮುಖ. ಮನುಷ್ಯನು ಮಾನವೀಯ ಗುಣಗಳನ್ನು ಮರೆತಾಗ ಸುಖ ಸಂತೋಷವನ್ನು ಕೂಡ ದೂರ ಮಾಡಿಕೊಳ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಟು ಲೀಡ್ ಅ ಹ್ಯಾಪಿ ಲೈಫ್, moral values are very, very important. To teach those moral values, we have moral science that is also included in Sanskrit literature. ಚಾಣಕ್ಯ ಪ್ರಣೀತೆ ಅರ್ಥಶಾಸ್ತ್ರೇ ರಾಜನೀತಿ. ಚಾಣಕ್ಯ ಎಂಬಂತಹ ಅತ್ಯಂತ ಪ್ರಸಿದ್ಧ ಪಂಡಿತನು ಬರೆದಿರತಕ್ಕಂತಹ ಅರ್ಥಶಾಸ್ತ್ರ, ಅದರಲ್ಲಿ ರಾಜನೀತಿ ಅಂದರೆ ರಾಜಕೀಯ ನೀತಿ ಯಾವ ರೀತಿಯದ್ದಾಗಿರಬೇಕು, ಆಡಳಿತ ಹೇಗಿರಬೇಕು ಎಂಬುದ ಬಗ್ಗೆ ಚಾಣಕ್ಯನು ಬರೆದಿರತಕ್ಕಂತಹ ರಾಜನೀತಿ. ಅರ್ಥನೀತಿ ಶಾಸ್ತ್ರಂಚ ನಿರೂಪಿತ. ಹಾಗೆ ಅರ್ಥಶಾಸ್ತ್ರವು ಕೂಡ, ಅಂದರೆ ಎಕನಾಮಿಕಲ್ ಸೈನ್ಸ್ ಅಂತ ಕರಿತೀವಿ, ಅದು ಕೂಡ ಆ ಚಾಣಕ್ಯನು ಬರೆದಿರತಕ್ಕಂತಹ ಅರ್ಥಶಾಸ್ತ್ರದಲ್ಲಿ ನೋಡಬಹುದು.
ವಿಷ್ಣುಶರ್ಮಣ ಪ್ರಣೀತಃ ಪಂಚತಂತ್ರಂ ಇತಿ ನೀತಿಕಥಾಸಂಗ್ರಹ ಅನೇಕಾಸು ಭಾಷಾಸು ಅನೂದಿತಾಃ ಶೋಭತೆ. ಇನ್ನೊಂದು ಕಥಾ ಸಾಹಿತ್ಯ, ನೀತಿ ಸಾಹಿತ್ಯ, ವಿಷ್ಣು ಶರ್ಮ ಎಂಬ ಮಹಾನ್ ಪಂಡಿತನು ಬರೆದಿರತಕ್ಕಂತಹ ಪಂಚತಂತ್ರ ಎಂಬ ಒಂದು ನೀತಿ ಕಥೆಯು ವಿಶ್ವದ ಹಲವಾರು ಭಾಷೆಗಳಲ್ಲಿ ಇದು ಭಾಷಾಂತರಗೊಂಡಿದೆ. ಹಾಗೆಯೇ ಸೋಮದೇವಸ್ಯ ಕಥಾ ಸರಿತ್ಸಾಗರ, ಸೋಮದೇವ ಎಂಬಂತಹ ಕವಿ ಬರೆದಿರತಕ್ಕಂಥ ಕಥಾ ಸರಿತ್ಸಾಗರ, ಭರ್ತೃಹರೇಹೇ ನೀತಿಶತಕಂ, ಭರ್ತೃಹರಿಯ ನೀತಿಶತಕ, ಕಾಶೀನಾಥ ಶರ್ಮ ಇತ್ಯಾದೀನಾಂ ಸುಭಾಷಿತ ಸಂಗ್ರಹಾಃ ಗ್ರಂಥಾಃ ಅಸ್ಯಾಂ ಭಾಷಾಯಾಂ ಸಂತಿ. ನೀತಿಕಥಾ ಸಾಹಿತ್ಯದಲ್ಲಿ ಕಾಶೀನಾಥ ಶರ್ಮನು ಬರೆದಿರತಕ್ಕಂತಹ ಸುಭಾಷಿತ ಸಂಗ್ರಹಗಳು, ಭರ್ತೃಹರಿಯ ನೀತಿಶತಕಗಳು ಇವೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಆಸ್ ಐ ಟೋಲ್ಡ್ ಯು, ದ ಮಾರಲ್ ಸೈನ್ಸ್ ಲಿಟ್ರೇಚರ್ ಈಸ್ one among the very greatest literature in Sanskrit language, which is, there are, Chanakya has written a political science where he has described how to rule the kingdom and how to do the economical science. At the same time, one of the greatest scholar we have ever found in Sanskrit literature called Vishnu Sharma, who has written one of the moral science book, the moral story book name called Panchantram, which has been translated in thousands of, hundreds of languages in across the world. And also Bhartruhari has written moral science 300 stanzas, which are also very famous. And Kashinatha Sharma, one more a great poet who has written Subhashita Sangraha, collection of moral stanzas, which are also very important. And Somadeva, one more great scholar who has written Katha Saritsagara, which is a collection of moral stories. These all are included in moral literature, moral science. And the last but very important one is Khagola Shastram. Khagola Shastram is nothing but astronomy. When astronomy means which is included mathematics, which is included physics and astronomy. That means ಖಗೋಳ ಶಾಸ್ತ್ರದಲ್ಲಿ ಗಣಿತ ಹಾಗೂ ಭೌತಶಾಸ್ತ್ರ ಇವುಗಳನ್ನೆಲ್ಲವನ್ನೂ ಒಳಗೊಂಡು ಆಗಿನ ಪುರಾತನ ಕಾಲದಲ್ಲೇ ನಮ್ಮ ಋಷಿಮುನಿಗಳು, ಮಹಾನ್ ಪಂಡಿತರು ಆ ಖಗೋಳ ಶಾಸ್ತ್ರದ ಬಗ್ಗೆ ಅತ್ಯಂತ ಸೂಕ್ಷ್ಮವಾದಂತಹ ಅಧ್ಯಯನವನ್ನು ಮಾಡಿದರು. ಅದರ ಬಗ್ಗೆ ಕೆಲವು ವಿವರಣೆಯನ್ನು ನೋಡೋಣ. ಆರ್ಯಭಟ, ವರಾಹಮಿಹಿರ, ಭಾಸ್ಕರಾಚಾರ್ಯ, ಬ್ರಹ್ಮಗುಪ್ತಾದೀನಾಂ ಗ್ರಂಥೇಷು ಖಗೋಳ ವಿಜ್ಞಾನಸ್ಯ ವಿಷಯಾಃ ನಿರೂಪಿತಾಃ ಸಂತಿ. ನಿಮಗೆಲ್ಲ ಗೊತ್ತೇ ಇದೆ, ಆರ್ಯಭಟ, ವರಾಹಮಿಹಿರ, ಭಾಸ್ಕರಾಚಾರ್ಯ, ಬ್ರಹ್ಮಗುಪ್ತ ಇತ್ಯಾದಿ ಮಹಾನ್ ಶಾಸ್ತ್ರಜ್ಞರು, ಖಗೋಳ ಪಂಡಿತರು ಅವರ ಖಗೋಳ ವಿಜ್ಞಾನದ ವಿಷಯದಲ್ಲಿ ಅನೇಕ ವಿಷಯಗಳನ್ನು ವಿವರವಾಗಿ ನಿರೂಪಿಸಿದ್ದಾರೆ. ಗ್ರಹ ನಕ್ಷತ್ರಾದೀನಾಂ ಚಲನಂ, ಸೂರ್ಯಚಂದ್ರಯೋಃ ಗ್ರಹಣಂ ಇತ್ಯಾದಯಃ ಅನೇಕೆ ವಿಷಯಾಃ ಅತ್ರ ನಿರೂಪಿತಾಃ. ನೋಡಿ, ಎಷ್ಟು ಅದ್ಭುತವಾದಂತಹ ನಮ್ಮ ಭಾರತದ ಖಗೋಳ ಶಾಸ್ತ್ರಜ್ಞರು ಸಾವಿರಾರು ವರ್ಷಗಳ ಹಿಂದೆಯೇ ಗ್ರಹ ನಕ್ಷತ್ರಗಳ ಚಲನವಲನಗಳು, ಗ್ರಹಗಳ, ಸೂರ್ಯನ ಸುತ್ತಲೂ ಗ್ರಹಗಳು ತಿರುಗುತ್ತಿವೆ ಎಂಬುದನ್ನು ನಾವು ಈಗ ಆಧುನಿಕ ವಿಜ್ಞಾನಿಗಳು ಹೇಳಿದ್ದನ್ನು ಕೇಳ್ತೇವೆ. ಆದರೆ ನಮ್ಮ ಭಾರತದ ಋಷಿಮುನಿಗಳು, ಖಗೋಳ ಶಾಸ್ತ್ರಜ್ಞರು ಸಾವಿರಾರು ವರ್ಷಗಳ ಹಿಂದೆಯೇ ಇದರ ಬಗ್ಗೆ ಬರೆದಿದ್ದರು, ಉಲ್ಲೇಖಿಸಿದರು. ಹಾಗೆಯೇ ಸೂರ್ಯ ಚಂದ್ರರ ಗ್ರಹಣಗಳು, ಇದರ ಬಗ್ಗೆಯೂ ಕೂಡ ಸವಿವರವಾದಂತಹ ವಿವರಣೆ ನೋಡಬಹುದು. ನ ಕೇವಲಂ ಏತಾವಾನೇವ ಪರಂತು ಶಂಕರಾಚಾರ್ಯಃ ಮಧ್ವಾಚಾರ್ಯಾದೀನಾಂ ವೇದಾಂತಿನಾಂ ವೇದಾಂತಗ್ರಂಥಾಃ, ಪಾಣಿನಿಮಹರ್ಷೇಃ ಅಷ್ಟಾಧ್ಯಾಯಿ, ನಾಗಾರ್ಜುನಸ್ಯ ರಸಾಯನಶಾಸ್ತ್ರಂ, ಕಣಾದಿಮಹರ್ಷೇಃ ಪರಮಾಣುವಿಷಯಕಂ ಅಧಿಕೃತ್ಯ ಗ್ರಥಿತಾನಿ ವೈಶೇಷಿಕ ಸೂತ್ರಾಣಿ
ಪರಾಶರಮಹರ್ಷೇಃ ಕೃಷಿಶಾಸ್ತ್ರಂ ಇತ್ಯಯೋಃ ಸಂಸ್ಕೃತಭಾಷಾವೈಭವಂ ವಕ್ತುಂ ನವಂ ಪಾರಯಾಮಃ. ಇದಲ್ಲದೇ ಅನೇಕ ದಾರ್ಶನಿಕರು, ಋಷಿಮುನಿಗಳು, ಶಂಕರಾಚಾರ್ಯ, ಮಧ್ವಾಚಾರ್ಯ ಅವರ ವೇದಾಂತ ತತ್ವಗಳು ಹಾಗೂ ಪಾಣಿನಿ ಮಹರ್ಷಿಯ ಅಷ್ಟಾಧ್ಯಾಯಿ, ನಾಗಾರ್ಜುನ ಎಂಬಂತಹ ಅತ್ಯಂತ ಶ್ರೇಷ್ಠ ವಿಜ್ಞಾನಿಯ ರಸಾಯನಶಾಸ್ತ್ರದ ಬಗ್ಗೆ ಗ್ರಂಥಗಳು, ಕಣಾದಿ ಮಹರ್ಷಿಯ ಪರಮಾಣು ವಿಷಯದ ಬಗ್ಗೆ ನಿರೂಪಣೆ ಹಾಗೂ ಪರಾಶರ ಮಹರ್ಷಿ ಅವರ ಕೃಷಿಶಾಸ್ತ್ರದ ಬಗ್ಗೆ ಬರೆದಿರತಕ್ಕಂಥ ಗ್ರಂಥಗಳು, ಹೀಗೆ ಹಲವಾರು ವಿಷಯಗಳಲ್ಲಿ ನಮ್ಮ ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಋಷಿಮುನಿಗಳು, ವಿಜ್ಞಾನಿಗಳು ಅದರ ವಿಶೇಷ ಜ್ಞಾನವನ್ನು ತಿಳಿಸಿ ಹೇಳಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ಆಸ್ಟ್ರಾನಮಿ ಆಲ್ಸೋ ದೇರ್ ಆರ್ ಗ್ರೇಟ್ ಸ್ಕಾಲರ್ಸ್ ಲೈಕ್ ಯು ಹ್ಯಾವ್ ಹರ್ಡ್ ಅಬೌಟ್ ಆರ್ಯಭಟ, ವರಾಹಮಿಹಿರ, ಭಾಸ್ಕರಾಚಾರ್ಯ, ಬ್ರಹ್ಮಗುಪ್ತ. They have given in detail knowledge about the revolve of the planets surround the sun and the eclipse of sun as well as moon, that is called solar eclipse and lunar eclipse, and so many other things they have given in detail through their books. There are greatest philosophers like Adi Shankaracharya, Madhvacharya, Ramanujacharya, and Panini Maharshi, one of the greatest Sanskrit grammar. We can call it him as a father of Sanskrit literature, who has written Ashtadhyayi, and Nagarjuna, one scientist, has written Rasayana Shastram, and Kanadi Maharshi, who has written about atom, Paramanu, and also there are many other poets like Parashara Maharshi has written the agricultural science. These all are abundance of knowledge we can see in Sanskrit literature. Evam Samskrita Vangmayasya Manavasya na kevalam bhautika utkarsham atikritya vicharan prastoti apitu paralaukikan vicharan api pratipadayati. ಹೀಗೆ ಸಂಸ್ಕೃತ ವಾಂಗ್ಮಯ ಕೇವಲ ಭೌತಿಕವಾದಂತಹ ಪ್ರಾಪಂಚಿಕ ಸುಖಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲದೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನಮಗೆ ಸವಿವರವಾಗಿ ತಿಳಿಸಿ ಹೇಳಿರ್ತಾರೆ. ಏವಂ ಸಂಸ್ಕೃತ ವಾಂಗ್ಮಯಂ ಇಹಪರ ಕಲ್ಯಾಣ ಸಾಧಿಕಾ ವಿರಾಜತೆ. ಹೀಗೆ ಸಂಸ್ಕೃತ ವಾಂಗ್ಮಯ ಎಂಬುದು ಇಹ ಪರ ಅಂದರೆ ನಮ್ಮ ಜೀವಿತಾವಧಿ ಹಾಗೂ ಕಾಲಾನಂತರ ಎಲ್ಲ ವಿಷಯಗಳನ್ನು ಹೇಳುವ ಅತ್ಯಂತ ಶ್ರೇಷ್ಠ ಸಾಹಿತ್ಯವನ್ನು ಒಳಗೊಂಡಂತಹ ಅತ್ಯಂತ ಅದ್ಭುತವಾದ ಭಾಷೆಯಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಸಂಸ್ಕೃತ ವಾಂಗ್ಮಯದ ಬಗ್ಗೆ ಹಲವಾರು ವಿಷಯಗಳಲ್ಲಿ ಕೆಲವು ವಿಷಯಗಳನ್ನು ತಿಳಿಸಿ ಹೇಳಿದ್ದೇನೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಭಾಗವನ್ನು ಒಮ್ಮೆ ನೋಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, there are abundance of knowledge in Sanskrit literature. Among them, few we have discussed now. Now, let us complete this lesson by doing the exercise part. Now, straight away, please open the page number 32. There are few exercises were given. Let us see one after another. By this time, you are familiar with Ekavakyam, how to write one word answer. I will just tell the answer. Please make a note. Samskrita bhashayaha namantaram kim? What are the other names of Samskrita bhasha? ಸಂಸ್ಕೃತ ಭಾಷೆಯ ಬೇರೆ ಹೆಸರುಗಳು ಯಾವುದು? ಒಂದೆರಡು ಹೆಸರನ್ನು ಬರೆದ್ರೆ ಸಾಕು. ಗೀರ್ವಾಣವಾಣಿ, ದೇವಭಾರತಿ, ದೇವಭಾಷಾ, ಲೈಕ್ ದಟ್. ಸಂಸ್ಕೃತ ಭಾಷಾಯಾಹ ನಾಮಾಂತರಂ ಗೀರ್ವಾಣವಾಣಿ, ದೇವಭಾಷಾ. ಎರಡನೇದು ಚತುರ್ವೇದಾಹ ಕೆ? ವಿಚ್ ಆರ್ ದ 4 ವೇದಾಸ್? 4 ವೇದಗಳು ಯಾವುವು? ಸಂಸ್ಕೃತದಲ್ಲೇ ಬರೀಬೇಕು, ಒಂದು ವಾಕ್ಯದಲ್ಲಿ, ಪೂರ್ಣ ವಾಕ್ಯದಲ್ಲಿ ಅದನ್ನು ಬರೀಬೇಕು. ಚತುರ್ವೇದಾಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಚ ಅಂತ ಬರೀರಿ. ನೆಕ್ಸ್ಟ್, ರಾಮಾಯಣಸ್ಯ ರಚಯಿತ ಕಹ? ಹೂ ಈಸ್ ರೈಟರ್ ಆಫ್ ರಾಮಾಯಣ?
ರಾಮಾಯಣದ ರಚಯಿತ ಯಾರು? ರಾಮಾಯಣಸ್ಯ ರಚಯಿತ ಆದಿಕವಿ ವಾಲ್ಮೀಕಿ. ಲೈಕ್ ದಟ್ ಯು ಹ್ಯಾವ್ ಟು ರೈಟ್. ಭಗವದ್ಗೀತಾ ಕಸ್ಮಿನ್ ಗ್ರಂಥೆ ಅಂತರ್ಭವತಿ? ಭಗವದ್ಗೀತೆಯು ಯಾವ ಗ್ರಂಥದಲ್ಲಿ ಇದೆ? ಇನ್ ವಿಚ್ ಎಪಿಕ್, ಹಿಸ್ಟಾರಿಕಲ್ ಎಪಿಕ್ Bhagavad-gita is included? Very simple answer, Mahabharatam. So, write the answer, Bhagavad-gita Mahabharata Granthe Antarbhavati. Next, Vishnu Sharmana Rachita Niti Shastra Pratipadikam Pustakam Kim? Which is the book name written by Vishnu Sharma, which is a moral science? Vishnu Sharmana Rachayitam Niti Shastra Pratipadakam Pustakam Panchantram. ವಿಷ್ಣು ಶರ್ಮಾ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕು ಪಂಚತಂತ್ರ, ನೀತಿ ಕಥೆಗಳು. ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್, ಅಷ್ಟಾಧ್ಯಾಯಿ ಇತಿ ವ್ಯಾಕರಣ ಗ್ರಂಥಸ್ಯ ಕರ್ತಾ ಕಹ? ಹೂ ಈಸ್ ರೈಟರ್ ಆಫ್ ದ ಗ್ರಾಮರ್, ಸಂಸ್ಕೃತ್ ಗ್ರಾಮರ್ ಬುಕ್ ನೇಮ್ ಕಾಲ್ಡ್ ಅಷ್ಟಾಧ್ಯಾಯಿ? ಅಷ್ಟಾಧ್ಯಾಯಿ ಎಂಬ ಸಂಸ್ಕೃತ ವ್ಯಾಕರಣ ಗ್ರಂಥದ ರಚಯಿತನು ಯಾರು? ಪಾಣಿನಿ ಮಹರ್ಷಿ. ಆನ್ಸರ್ ಯು ಹ್ಯಾವ್ ಟು ರೈಟ್. ಅಷ್ಟಾಧ್ಯಾಯಿ ಇತಿ ವ್ಯಾಕರಣ ಗ್ರಂಥಸ್ಯ ರಚಯಿತ ಪಾಣಿನಿ ಅಥವಾ ಪಾಣಿನಿ ಮಹರ್ಷಿ. ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಮೇನ್, ಫಿಲ್ ಇನ್ ದ ಬ್ಲ್ಯಾಂಕ್. ಪಂಚತಂತ್ರಂ ಇತಿ ಗ್ರಂಥಃ ಅನೇಕಾಸು ಭಾಷಾಸು ಅನೂದಿತಃ ಅಸ್ತಿ. ಇನ್ ಮೆನಿ ಲ್ಯಾಂಗ್ವೇಜಸ್ ವಿಚ್ ಬುಕ್ ಹ್ಯಾಸ್ ಬಿನ್ ಟ್ರಾನ್ಸ್ಲೇಟೆಡ್ ಮೀನ್ಸ್ ಪಂಚತಂತ್ರಂ. ಸೆಕೆಂಡ್ ಒನ್, ನೀತಿ ಶತಕಸ್ಯ ಕರ್ತಾ ಭರ್ತೃಹರಿಃ. Hundreds of moral stanzas who has written Bhartruharihi. Kautilyasya kritihi Arthashastram. Kautilya Arthashastra. Third main, match the following. You can easily match the options, but I will help you. 5 examples are given. Subhashitani Bhartruharihi. Parasharaha Krishi Shastram. ಗೀರ್ವಾಣವಾಣಿ ಸಂಸ್ಕೃತ ಭಾಷಾ. ಆರ್ಯಭಟಃ ಖಗೋಳ ವಿಜ್ಞಾನಿ. ವೇದವ್ಯಾಸಃ ಮಹಾಭಾರತಂ. ಮತ್ತೊಮ್ಮೆ ಹೇಳ್ತೀನಿ, ಸುಭಾಷಿತಾನಿ ಭರ್ತೃಹರಿಃ, ಪರಾಶರಃ ಕೃಷಿಶಾಸ್ತ್ರಂ, ಗೀರ್ವಾಣವಾಣಿ ಸಂಸ್ಕೃತ ಭಾಷಾ, ಆರ್ಯಭಟಃ ಖಗೋಳ ವಿಜ್ಞಾನಿ, ವೇದವ್ಯಾಸಃ ಮಹಾಭಾರತಂ. ಲಿಂಗ ವಚನ ವಿಭಕ್ತಿ ರೂಪಾಣಿ ಲಿಖತ. 4ನೇ ಮುಖ್ಯ ಪ್ರಶ್ನೆ, ಯು ಹ್ಯಾವ್ ಟು ಐಡೆಂಟಿಫೈ ದ ಜೆಂಡರ್, ಕೇಸ್ ಆ್ಯಂಡ್ ನಂಬರ್. ಐ ವಿಲ್ ರಿಪೀಟ್, ವೆರಿ ಸಿಂಪಲ್, ಓನ್ಲಿ 4 ಎಕ್ಸಾಂಪಲ್ಸ್ ಆರ್ ದೇರ್. ಈಸಿಲಿ ಯು ಕ್ಯಾನ್ ರೈಟ್. ಮುನಿನಾ, ಮುನಿಹಿ ಶಬ್ದ ಪುಲ್ಲಿಂಗ, ತೃತೀಯಾ ವಿಭಕ್ತಿ ಏಕವಚನ ಮುನಿನಾ. ಲೈಕ್ ಕವಿ, ಹರಿ. ಕವಿ ಶಬ್ದ ತೃತೀಯ ವಿಭಕ್ತಿ ಏಕವಚನ ಕವಿನಾ, ಹರಿಣಾ, ಲೈಕ್ ದಟ್. ಭಾಷಾ, ವೆರಿ ಸಿಂಪಲ್, ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಫಸ್ಟ್ ಎವರ್ ಒನ್. ತಸ್ಮಿನ್, ತತ್ ಶಬ್ದ ಸಪ್ತಮಿ ವಿಭಕ್ತಿ ಏಕವಚನ, ತಸ್ಮಿನ್, ಅವನಲ್ಲಿ, ಇನ್ ಹಿಮ್, ದಟ್ ಮೀನಿಂಗ್. ಏಷಾ, ದಿಸ್ ಇಸ್ ಆಲ್ಸೋ ಏತತ್ ಶಬ್ದ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ಏಷ. ಮತ್ತೊಮ್ಮೆ ಹೇಳ್ತೀನಿ, ಮುನಿನ ತೃತೀಯ ವಿಭಕ್ತಿ ಪುಲ್ಲಿಂಗ ಏಕವಚನ, ಭಾಷಾ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ, ತಸ್ಮಿನ್ ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನ, ಏಷ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಲಕಾರ ಪುರುಷ ವಚನಾನೇ ಲಿಖತ. ಇದನ್ನು ಇನ್ನೂ ಸುಲಭವಾದದ್ದು, ಅದು ಶಬ್ದಗಳಿಗೆ ಸಂಬಂಧಪಟ್ಟಿದ್ದು, ಇದು ವಿಭಕ್ತಿ ಪ್ರತ್ಯಯಕ್ಕೆ. ಸಂತಿ ಪ್ರಥಮ ಪುರುಷ ಬಹುವಚನ ಲಟ್ಲಕಾರ. ಲಟ್ಲಕಾರ ಅಸ್ತಿ ಸಹ ಸಂತಿ, ಅಸ್ತಿ ಸ್ತಃ ಸಂತಿ. ಪ್ರಥಮ ಅಂದರೆ ಥರ್ಡ್ ಪರ್ಸನ್, ಪ್ರಥಮ ಪುರುಷ ಬಹುವಚನ ಲಟ್ಲಕಾರ. ಅಭವತ್ ಲಂಗ್ಲಕಾರ, ಭೂತೆ ಲಂಗ್, ಹಿಂದಿನ ಪಾಠದಲ್ಲಿ ಹೇಳಿದ್ದೆ. ಭೂತೆ ಲಂಗ್ ಪಾಸ್ಟ್ ಟೆನ್ಸ್, ಪ್ರಥಮ ಪುರುಷ ಏಕವಚನ. ಆಸನ್, ಇದು ಕೂಡ ಭೂತೆ ಲಂಗ್, ಅಸ್ತಿ ಸ್ತಃ ಸಂತಿ ಪ್ರೆಸೆಂಟ್ ಟೆನ್ಸ್. ಆಸೀತ್ ಆಸ್ತಾಂ ಆಸನ್ ಪಾಸ್ಟ್ ಟೆನ್ಸ್.
ಪ್ರಥಮ ಪುರುಷ ಬಹುವಚನ. ಭವತಿ ತುಂಬ ಸುಲಭ, ವರ್ತಮಾನೆ ಲಟ್, ಲಟ್ಲಕಾರ, ಪ್ರಥಮ ಪುರುಷ ಏಕವಚನ. ವಾಕ್ಯೇ ಯೋಜಯತ, ಮುಂದಿನದು ವಾಕ್ಯದಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದು. ಅದರ ಅರ್ಥವನ್ನು ಹೇಳ್ತೀನಿ, ನೀವೇ ಪ್ರಯತ್ನ ಮಾಡಿ, ಬೇಕಾದರೆ ಪುಸ್ತಕವನ್ನು ಸಹಾಯವಾಗಿ ಪಡಿಬೋದು. ಅನ್ಯತಮಃ, ಅಮಂಗ್ ಮೆನಿ, ಒನ್ ಅಮಂಗ್ ದ ಮೆನಿ, ಬಹುಭಾಷೆಗಳಲ್ಲಿ ಒಂದು, ಅನ್ಯತಮಃ. ಯೋಗದಾನಂ, ಕಾಂಟ್ರಿಬ್ಯೂಷನ್. ಯೋಗದಾನಂ ಅಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಯೋಗ ಅಂದರೆ ನಮ್ಮಿಂದ ಆಗಿರತಕ್ಕಂತಹ ಪ್ರಯೋಜನ ಎಂಬ ಅರ್ಥದಲ್ಲಿ. ಕರೋತಿ, ಡೂಯಿಂಗ್, ಮಾಡುತ್ತಾನೆ. ವಿಲಿಖ್ಯ, ರಿಟನ್, ಬರೆದಿದ್ದು. ಇದು ಅದರ ಅರ್ಥ. ಮುಂದಿನ 7ನೇ ಮುಖ್ಯ ಪ್ರಶ್ನೆ, ಇದರಲ್ಲಿ ವಿರುದ್ಧಾರ್ಥಕ ಶಬ್ದ ಅಂದರೆ ಆಪೋಸಿಟ್ ವರ್ಡ್ಸ್ ಯು ಹ್ಯಾವ್ ಟು ರೈಟ್. ಅಂತಹ ಅಂದರೆ ಒಳಗಡೆ, ಬಹಿಹಿ ಹೊರಗಡೆ, ಅಂತಹ ಆಪೋಸಿಟ್ ಬಹಿಹಿ. ಅಸ್ತಿ ಇದೆ, ಈಸ್. ನಾಸ್ತಿ ಈಸ್ ನಾಟ್ ದೇರ್, ಇಲ್ಲ. ಸಂಧಿ ನೆಕ್ಸ್ಟ್, ವಿ ಹ್ಯಾವ್ ಟು ಜಸ್ಟ್ ಡಿವೈಡ್. ಇತಿ ಪ್ಲಸ್ ಆದಿ ಇತ್ಯಾದಿ, ಇತಿ ಪ್ಲಸ್ ಆದಿ ಇತ್ಯಾದಿ. ಅನೂದಿತ ಪ್ಲಸ್ ಅಸ್ತಿ ಅನೂದಿತಾಸ್ತಿ, ಅನೂದಿತ ಪ್ಲಸ್ ಅಸ್ತಿ ಅನೂದಿತಾಸ್ತಿ, ಸವರ್ಣ ದೀರ್ಘ ಸಂಧಿ. ಇತಿ ಪ್ಲಸ್ ಆದಿ ಇತ್ಯಾದಿ ಯಣಾದೇಶ ಸಂಧಿ. ಕೊನೆಯ ಪ್ರಶ್ನೆ, ಸಂಸ್ಕೃತ ಭಾಷಾಯಾ ಮಹತ್ವಂ ಮಾತೃಭಾಷೆಯ ವರ್ಣಯತ. ವಿದ್ಯಾರ್ಥಿಗಳೇ, ನೀವು ಇಷ್ಟುವರೆಗೆ ಯಾವ ಸಂಸ್ಕೃತ ವಾಂಗ್ಮಯದ ಬಗ್ಗೆ ತಿಳ್ಕೊಂಡ್ರೋ ಅದನ್ನು ನಿಮ್ಮ ಸ್ವಂತ ಭಾಷೆಯಲ್ಲಿ, ನಿಮ್ಮದೇ ವಾಕ್ಯದಲ್ಲಿ ಅತ್ಯಂತ ಸರಳವಾಗಿ ನಿಮ್ಮ ಮಾತೃಭಾಷೆಯಲ್ಲಿ ಇದನ್ನು ಲಾಂಗ್ ಆನ್ಸರ್ ಅಂತ ಕರಿತೀವಿ, ಸಾಹಿತ್ಯಾತ್ಮಕವಾದಂತಹ ಉತ್ತರ, ಅದನ್ನು ನೀವು ಬರೀರಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಸಂಸ್ಕೃತ ವಾಂಗ್ಮಯ ಒಂದು ಅತ್ಯಂತ ಪ್ರಮುಖವಾದ ಪಾಠವನ್ನು ನಾವು ಕಲ್ತೀವಿ, ಅದರ ಪ್ರಶ್ನೋತ್ತರವನ್ನು ನಾವು ತಿಳ್ಕೊಂಡ್ವಿ. ಇದನ್ನು ಅಭ್ಯಾಸ ಮಾಡಿ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಲರ್ನ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್ ವೆರಿ ಥರೋಲಿ, ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು.